ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ಕರಾಳ ಮುಖಗಳು ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ಈಗ ಈ ಕೇಸ್ನಿಂದ ಹೊರ ಬರೋದಕ್ಕೆ ಕೋಟಿ ಕೋಟಿ ಆಮಿಷ ಒಡ್ಡಿದ್ರು ಅನ್ನೋ ಆರೋಪ ಕೂಡ ಕೇಳೋದಕ್ಕೆ ಸಿಕ್ಕಿದೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ದರ್ಶನ್ ಗ್ಯಾಂಗ್ನ ಮತ್ತೊಂದು ಕರಾಳ ಮುಖ ಬಯಲು. ಪ್ರಕರಣದಿಂದ ಪಾರಾಗೋದಕ್ಕೆ ಕೋಟಿ ಕೋಟಿ ಆಮಿಷ ಕೊಟ್ರ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ನಟ ದರ್ಶನ್ ಮತ್ತು ಪಟಾಲಂ ಮಾಡಿದ ಕೃತ್ಯ ಒಂದೊಂದೇ ಬಯಲಾಗ್ತಾ ಇದೆ. ಈಗ ಪೊಲೀಸರ ತನಿಖೆಯಲ್ಲಿ ಮಹಾ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಡಿ ಗ್ಯಾಂಗ್ಗೆ ಪೊಲೀಸರು ಡ್ರಿಲ್ ನಡೆಸ್ತಾ ಇದ್ದು, ಪ್ರಕರಣದಿಂದ ಪಾರಾಗೋದಕ್ಕೆ ಕೋಟಿ ಕೋಟಿ ಆಮಿಷ ನೀಡಲಾಗಿತ್ತಂತೆ. ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರ ತನಿಖೆ ವೇಳೆ ಸ್ಫೋಟಕ ಸತ್ಯ ಬೆಳಕಿಗೆ ಬಂದಿದೆ. ಆರೋಪಿಗಳನ್ನ ಕಸ್ಟಡಿಗೆ ಪಡೆದು ಪ್ರತ್ಯೇಕವಾಗಿ ವಿಚಾರಣೆ ನಡೆಸ್ತಾ ಇದ್ದು, ಆರೋಪಿಗಳು ನಾನಾ ರೀತಿಯ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ತನ್ನ ಹೆಸರು ಬಾರದಂತೆ ಮಾಡುವುದಕ್ಕೆ ಹಲವರಿಗೆ ದರ್ಶನ್ ಕರೆ ಮಾಡಿದ್ರಂತೆ. ಅಲ್ಲದೆ ತನ್ನನ್ನ ಪಾರು ಮಾಡಿದ್ರೆ ಕೋಟಿ ರೂಪಾಯಿ ನೀಡುವುದಾಗಿ ಆಮಿಷ ಒಡ್ಡಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಆರೋಪಿ ದೀಪಕ್ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ದಾನಂತೆ. ಕೈ ಕಮಲ ನಾಯಕರಿಗೆ ಕರೆ ಮಾಡಿದ್ರಂತೆ ದರ್ಶನ್. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಅವರನ್ನ ನೋಡಿದ್ದ ದರ್ಶನ್ ಬೆಲ್ಟ್ನಿಂದ ಥಳಿಸಿದ್ದಲ್ಲದೆ ಮರ್ಮಾಂಗಕ್ಕೆ 3 ಬಾರಿ ಒದ್ದಿದ್ದಾಗಿ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಅಲ್ಲದೆ ಕೇಸ್ನಿಂದ ಪಾರು ಮಾಡುವುದಕ್ಕೆ ದರ್ಶನ್ ಕೈ ಕಮಲ ನಾಯಕರಿಗೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಕರೆ ಮಾಡಿದ್ರಂತೆ. ಬಳಿಕ ನಿಕಟ ಸಂಪರ್ಕ ಹೊಂದಿದ್ದ ಹಲವು ರಾಜಕಾರಣಿಗಳು ಪೊಲೀಸರ ಮೇಲೆ ಒತ್ತಡ ಹಾಕಿದ್ರು ಎನ್ನಲಾಗಿದೆ. ಕಾಂಗ್ರೆಸ್ನ 2 ಮತ್ತು ಬಿಜೆಪಿಯ 1 ರಾಜಕಾರಣಿಗೆ ಕರೆ ಮಾಡಿದ್ರಂತೆ ದರ್ಶನ್. ಇನ್ನು ಪೊಲೀಸ್ ಹಿರಿಯ ಅಧಿಕಾರಿಗೆ 100ಕ್ಕೂ ಹೆಚ್ಚು ಕರೆ ಬಂದಿದೆ ಎನ್ನಲಾಗಿದೆ. ಆದರೆ ಹಿರಿಯ ಅಧಿಕಾರಿ ಇದಕ್ಕೆ ಸ್ಪಂದಿಸದೆ ಸುಮ್ಮನಾಗಿದ್ರಂತೆ. ಈ ಕೊಲೆ ಕೇಸ್ ದರ್ಶನ್ಗೆ ಉರುಳಾಗಿ ಮಾರ್ಪಟ್ಟಿದ್ದು, ಇನ್ನೂ ಅನೇಕ ಸತ್ಯಗಳು ಹೊರಬರಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ನಟ ದರ್ಶನ್ಗೆ ರೆಡಿ ಆಗ್ತಾ ಇದೆಯಾ ದೊಡ್ಡ ಕುಣಿಕೆ ಅನ್ನೋದು ಪ್ರಶ್ನೆ. ದಾಸನಿಗೆ ಇನ್ನೂ ಜೈಲೂಟವೇ ಗತಿಯಾಗುತ್ತಾ? ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕಂತೂ ಆಚೆ ಬರೋ ಮಾತೇ ಇಲ್ಲ. ಆರೋಪಿಗಳು ಭವಿಷ್ಯದಲ್ಲಿ ಉಲ್ಟಾ ಹೊಡೆಯೋ ಸಾಧ್ಯತೆ ಇರುತ್ತೆ. 10 ಆರೋಪಿಗಳ ಬಳಿ. ಹಾಗಾಗಿ ಹೇಳಿಕೆ ದಾಖಲು ಮಾಡ್ಕೊಳ್ಳೋದಕ್ಕೆ ಪೊಲೀಸರು ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ನಾಳೆ ದಿನ ಉಲ್ಟಾ ಹೊಡಿಬಾರ್ದು ಅನ್ನೋ ಕಾರಣಕ್ಕೆ ಸಿಆರ್ಪಿಸಿ ಸೆಕ್ಷನ್ 164 ಹೇಳಿಕೆ ದಾಖಲು ಮಾಡ್ಕೊಳ್ಳೋದಕ್ಕೆ ಪೊಲೀಸರು ತಯಾರಿ ಮಾಡ್ಕೊಳ್ತಿದ್ದಾರೆ. 164 ಹೇಳಿಕೆ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ ಇಂತಹ ಪ್ರಕರಣಗಳಲ್ಲಿ. ಪೊಲೀಸ್ ಅಧಿಕಾರಿಗಳಿಗೆ ಕಮಿಷನರ್ ದಯಾನಂದ್ ಸೂಚನೆ ಕೊಟ್ಟಿದ್ದಾರಂತೆ ಹೇಳಿಕೆ ದಾಖಲು ಮಾಡಿಕೊಳ್ಬೇಕು ಅಂತ. ಇವತ್ತು ನ್ಯಾಯಾಧೀಶರ ಮುಂದೆ 164 ಹೇಳಿಕೆ ದಾಖಲಿಸುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ.